ವಿಶ್ವ, ಯಾಕಿನ್ನೂ ಹೀಗೆ ಸೈಲೆಂಟ್ ಆಗಿದ್ಯಾ? ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡು. ನನ್ನ ಜೀವನ ತುಂಬ ಪ್ರಶ್ನೆಗಳೇ ತುಂಬಿಕೊಂಡಿರುವಾಗ ಉತ್ತರ ಎಲ್ಲಿಂದ ಸಿಗುತ್ತೆ ತಾನು? ಮರಿಬೇಕು ಅಂದ್ಕೊಂಡಿರೋದನ್ನ ಮತ್ತೆ ಕೆದಕಿ ಗಾಯ ಮಾಡಬೇಡ. ನೋಡು ವಿಶ್ವ, ದೇಹಕ್ಕಾಗಿರೋ ಗಾಯ ಮರಿಬೋದು, ಆದರೆ ಮನಸ್ಸಿಗಾಗಿರೋ ಗಾಯ ಅಷ್ಟು ಬೇಗ ವಾಸಿ ಆಗಲ್ಲ ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ ಕಣೋ. ಹಾಗಂತ ನೀನು ಎಷ್ಟು ದಿವಸ ಅಂತ ಅವಳ ನೆನಪಲ್ಲೇ ಇರ್ತೀಯೋ ವಿಶ್ವ? ಅವಳು ಮದುವೆ ಆಗಿ ಸುಖವಾಗಿ ಅವಳ ಗಂಡನ ಜೊತೆ ಸಂಸಾರ ಮಾಡ್ತಿದ್ದಾಳೆ. ನೀನೊಬ್ಬನೇ ಹೀಗೆ ನರಳೋದು ಎಷ್ಟು ಸರಿ ಹೇಳು? ಈ ನಳ್ಳಾಡ್ತಲೂ ಒಂಥರ ಖುಷಿ ಇದೆ ತಾನು. ಅವಳು ಒಂದಿನ ಕಾಲೇಜಿಗೆ ಬಂದಿಲ್ಲ ಅಂದ್ರೆ ಇವಾಗ ಬರ್ತಾಳೇನೋ ಅವಾಗ ಬರ್ತಾಳೇನೋ ಅಂತ ಮನ್ಸು ಹೇಳ್ತಾ ಇತ್ತು. ಅವಳು ಕಾಲೇಜಲ್ಲಿ ಕಾಣಿಸ್ಲಿಲ್ಲ ಅಂದ್ರೆ ಕಾಣಿಸ್ತಾಳೇನೋ ಅಂತ ಕಣ್ ಕಾಯ್ತಾ ಇತ್ತು. ಅವಳು ಕಾಲೇಜಿಗೆ ಬಂದ ತಕ್ಷಣ ಅವಳ ಜೊತೆ 4 ಹೆಜ್ಜೆ ಹಾಕಬೇಕು ಅಂತ ಕಾಲು ತಡವರಿಸ್ತಿತ್ತು. ಅವಳು ಕಿರುಬೆಳ್ಳಿ ಹಿಡಿಬೇಕು ಅಂತ ಕೈ ಕಾಯ್ತಾ ಇತ್ತು ತಾನು. ಇಂಥ ಫೀಲು ಪ್ರೀತಿಲಲ್ಲದೆ ಇನ್ನೆಲ್ಲಿ ಸಿಗುತ್ತೆ ಹೇಳು? ಆದರೆ ನನಗೆ ಆ ಭಾಗ್ಯ ಸಿಗಲೇ ಇಲ್ಲ. ವಿಶ್ವ, ಹಣೆ ಬರದಲ್ಲಿ ಹೆಸರು ಬರ್ದಿಲ್ಲ ಅಂದಮೇಲೆ ಅದನ್ನು ಬರೆಯೋ ಪ್ರಯತ್ನ ಮಾಡಬಾರ್ದು, ಅದು ತಪ್ಪು. ಹಣೆ ಬರಹ ಬರ್ದಿರೋ ಬ್ರಹ್ಮನ್ಗೆ ಪ್ರೀತಿ ಬಗ್ಗೆ ಗೊತ್ತಿಲ್ಲ ಅನ್ಸತ್ತೆ ತಾನು. ಅವ್ನು ಒಂದ್ಸಲ ಭೂಮಿಗೆ ಬಂದು ಪ್ರೀತಿ ಮಾಡಿದ್ರೆ ಈ ರೀತಿ ಹಣೆ ಬರಹ ಬರೀತಾ ಇರಲಿಲ್ಲ. ಪ್ರೀತಿದವ್ರು ಎಲ್ಲರೂ ಪ್ರೀತಿದವ್ರನ್ನೇ ಮದುವೆ ಆಗ್ಬೇಕು ಅಂತ ಬರೀತಿದ್ದ. ವಿಶ್ವ, ಹುಚ್ಚುಚ್ಚಾಗಿ ಮಾತಾಡಬೇಡ. ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಅದನ್ನ ಹುಡ್ಕೋ ಪ್ರಯತ್ನ ಮಾಡೋದು ತಪ್ಪು ಕಣೋ. ಚಿನ್ನನೋ ಒಡವೆನೋ ಆಗಿದ್ರೆ ಇಷ್ಟೊತ್ತು ತಲೆ ಕೆಡ್ಸ್ಕೊತಿರ್ಲಿಲ್ಲ ತಾನು. ಅದು ಪ್ರೀತಿ. ಇರೋ ಪ್ರೀತಿನ ಬಿಟ್ಕೊಡೋದು ಎಷ್ಟು ಮೂರ್ಖತನೋ. ಸಿಗಲ್ಲ ಅನ್ನೋ ಪ್ರೀತಿನ ಬಿಡೋದು ಅದಕ್ಕಿಂತ ದೊಡ್ಡ ಮೂರ್ಖತನ. ಹಾಗಾದ್ರೆ ನೀನ್ ಅವಳ ಹತ್ರ ಹೋಗಿ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ನೀನ್ ಗಂಡನ್ ಬಿಟ್ಬಿಟ್ಟು ನನ್ನ ಜೊತೆ ಬಾ ಅಂತ ಹೇಳ್ತೇನೋ? ನನಗಷ್ಟು ಧೈರ್ಯ ಇದ್ದಿದ್ರೆ ನಾನು ಯಾವಾಗಲೂ ಮೊದಲೇ ನಿಲ್ಲಿಸ್ತಾ ಇದ್ದೆ. ಯಾವಾಗಲೂ ನನ್ನ ಪ್ರೀತಿನ ಹೇಳ್ಕೊತಿದ್ದೆ. ಆದರೆ ನನಗಷ್ಟು ಧೈರ್ಯ ಇಲ್ಲ ತಾನು. ಜೀವನದಲ್ಲಿ ಏನು ಕಳ್ಕೊಂಡ್ರು ಮತ್ತೆ ಸಂಪಾದಿಸ್ಬೋದು, ಆದರೆ ಪ್ರೀತಿನ ಕಳ್ಕೊಂಡ್ರೆ ಮತ್ತೆ ಗಳಿಸಕ್ಕಾಗಲ್ಲ. ವಿಶ್ವ, ಮನ್ಸಲ್ಲಿ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಹೇಗೋ ಇದೆಯಾ? ಆಗಿದ್ದಾಗೋಗ್ಲಿ ನೋಡು, ಅವಳ ಮುಂದೆ ಒಂದೇ ಒಂದು ಸರ್ತಿ ಹೋಗಿ ನಿನ್ನ ಮನ್ಸಲ್ಲಿ ಏನೇನಿದೋ ಅದನ್ನು ಹೇಳ್ಬಿಡು. ಇಲ್ಲ ತಾನು, ಅಂಥ ತಪ್ಪು ನಾನು ಮಾಡಲ್ಲ. ಅವಳು ಸಿಗಿಲ್ಲ ಅಂತ ಅವಳು ಬದುಕನ್ನು ಹಾಳು ಮಾಡೋ ಕೆಲಸ ನಾನು ಮಾಡಲ್ಲ. ನಾನಷ್ಟು ಕೆಟ್ಟವನಲ್ಲ. ಅವಳೆಲ್ಲೇ ಇರಲಿ, ಹೇಗೆ ಇರಲಿ, ಚೆನ್ನಾಗಿರಲಿ ಅಷ್ಟೆ. ಅವಳು ಸಿಗಲಿಲ್ಲ ಅಂದ್ರೆ ಏನಂತೆ? ಅವಳು ಬಿಟ್ಟೋಗಿರೋ ನೆನಪುಗಳಿದೆಯಲ್ಲ, ಅಷ್ಟೇ ಸಾಕು. ಲಕ್ಷ್ಮಿ, ನೀ ಏನಾದರೂ ಹೇಳು, ನಿನ್ನ ಕೈ ಕಾಫಿ ಕುಡ್ದಂಗೆ ನನಗೆ ಖಂಡಿತ ಯಾರು ಕಾಫಿ ಕುಡಿದ್ರೂ ಆಗಲ್ಲ. ಏನೋ ದೇವರು ನಿನ್ನ ಕೈನಲ್ಲಿ ರುಚಿ ಇಟ್ಬಿಟ್ಟಿದ್ದಾನೆ. ಹಾಗೆಲ್ಲ ಏನೂ ಇಲ್ಲ ರೀ. ನಿಮಗೆ ನಾನು ಅಂದರೆ ಅಷ್ಟು ಪ್ರೀತಿ, ಅದಕ್ಕೆ ನಾನು ಏನು ಮಾಡಿಕೊಟ್ರು ನಿಮಗೆ ಚೆನ್ನಾಗೇ ಇರುತ್ತೆ. ಇಲ್ಲ ಲಕ್ಷ್ಮಿ, ನಿಜಾನೇ ಹೇಳ್ತಾ ಇದ್ದೀನಿ. ನೋಡು, ಇಷ್ಟು ವರ್ಷ ನಿನ್ನ ಜೊತೆ ಸಂಸಾರ ಮಾಡಿದ್ದೀನಿ. 1-2 ದಿನ ನಿನ್ನ ಮನೇಲಿ ಇಲ್ಲ ಅಂದರೆ ಮನೆ ಏನೋ ಬೇಕು ಅನಿಸುತ್ತೆ. ನನಗೂ ಏನೋ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತಿತ್ತು. ನನಗೂ ಅಷ್ಟೇ ರೀ. ನಾನು ಅತ್ತೆನ ಟ್ರೀಟ್ಮೆಂಟಿಗೆ ಕರ್ಕೊಂಡು ಹೋದ್ರು ಮನೆ ಬಗ್ಗೆನೇ ಯೋಚನೆ ಆಗಿತ್ತು. ಈಗ ಮನೆಗೆ ಬಂದಲ್ಲ, ನನಗೊಂದು ನೆಮ್ಮದಿ. ಲಕ್ಷ್ಮಿ, ನೀನು ಇಲ್ಲದೆ ಇರುವಾಗ ನಮ್ಮ ವೀಣಾ ಎಷ್ಟು ಚೆನ್ನಾಗಿ ಮನೆ ನೋಡ್ಕೊಂಡ್ಲು ಗೊತ್ತಾ? ಜೊತೆಗೆ ನಮ್ಮ ಚೆಲುವಿನೂ ಅಷ್ಟೇ. ವೀಣಿಗೆ ಸಹಾಯ ಮಾಡಿಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಹೋಗ್ತಾಳೆ. ಈ ನಮ್ಮ ಹರೀಶ್ ಹಿಂದೆ ಯಾಕೋ ಲಕ್ಷ್ಮಿ, ಇತ್ತೀಚೆಗೆ ಅವನ ಬಿಸ್ನೆಸ್ ಬಗ್ಗೆ ಏನೋ ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾನೆ ಅನಿಸುತ್ತೆ. ಮನೆಗೆ ಬರೋದೇ ಕಮ್ಮಿ ಆಗಿದೆ. ಅವ್ನಿಗೆ ಹೇಳಬೇಕು, ಇದೆಲ್ಲ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಆರೋಗ್ಯದ ಬಗ್ಗೆ ನೋಡ್ಕೊಳಪ್ಪ ಅಂತ. ನಾನು ಅವನ ಹತ್ರ ಮಾತಾಡ್ತೀನಿ. ಮಾತಾಡು ಲಕ್ಷ್ಮಿ. ಆಮೇಲೆ ಇನ್ನೊಂದು 2 ದಿನ ಮನೇಲಿ ಇಲ್ದಾಗ ಏನೇನಾಗಿದೆ ಗೊತ್ತಾ? ಅಂಥದ್ದೇನಾಯ್ತ್ರಿ? ಭಾವನನ ವಿಷಯ ಎಲ್ಲರಿಗೂ ಗೊತ್ತಿತ್ತಾ? ನಮ್ಮ ಸಂತು
ಒರ್ಟಾಗಿ ಮಾತಾಡ್ಬಿಟ್ಟ. ಭಾವನ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಡದ. ಏನ್ ಹೇಳ್ತಾ ಇದ್ದೀರಾ? ಹ್ಞೂ ಲಕ್ಷ್ಮಿ, ನಮಗೆಲ್ಲ ತುಂಬಾ ಗಾಬರಿ ಆಯ್ತು. ಆಮೇಲೆ ನೋಡಿದ್ರೆ ಅವಳು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಲು. ಆಗ್ಲಾದ್ರೂ ನಮ್ಮ ಸಂತು ಸುಮ್ಮನಿರ್ಬೇಕು ತಾನೆ. ಮತ್ತೆ ಏನೇನೋ ಮಾತಾಡ್ದ. ನನಗೂ ಏನೇನೋ ಅಂದ. ಒಂಥರದಲ್ಲಿ ಅವನು ಹೇಳಿದ್ದು ಒಳ್ಳೇದೆ ಅಂತ ಅನ್ನಿಸ್ತು ನನಗವನು. ನೀವೇನು ಮಾಡ್ತಿದ್ದೀರಾ ಅಪ್ಪನಾಗಿ, ಆ ಹುಡುಗನ ಹುಡುಕ್ಬಾರ್ದ ಅಂತೆಲ್ಲ ಹೇಳ್ಬಿಟ್ಟ. ನಾನು ಯೋಚನೆ ಮಾಡಿದೆ, ಸಂತು ಹೇಳಿದ್ರಲ್ಲೇನು ತಪ್ಪಿಲ್ಲ ಅಂತ ಅನ್ನಿಸ್ತು. ನಿನಗೆ ಹೇಳ್ದೆ ನಾನು ಸೀದಾ ಬೀಗ್ರ ಮನೆಗೆ ಹೋದೆ. ಭಾವನ ವಿಷಯನ ಎಲ್ಲ ಅವ್ರಿಗೆ ಹೇಳಿ ಆ ಹುಡುಗನ ಏನಾದರೂ ಮಾಡಿ ನೀವು ಹುಡುಕ್ ಕೊಡ್ಬೇಕು ಅಂತ ಕೇಳ್ಕೊಂಡೆ. ರೀ, ಯಾಕ್ರಿ ಹಾಗೆ ಮಾಡಿದ್ರಿ? ಅಲ್ಲಿ ಮದುವೆ ಸಂಭ್ರಮ ನಡೀತಿರುವಾಗ ನೀವು ಹೋಗಿ ಈ ವಿಷಯ ಮಾತಾಡಬಾರ್ದಾಗಿತ್ತು. ಅನ್ಕೊಂಡೆ ಲಕ್ಷ್ಮಿ, ಆದರೆ ನಮ್ಮ ಭಾವನ ಜೀವನ ಸರಿಯಾಗ್ಬಿಡ್ಲಿ ಅನ್ನೋ ಉದ್ದೇಶದಿಂದ ಹೋಗಿ ಎಲ್ಲ ಹೇಳ್ಕೊಂಡ್ಬಿಟ್ಟೆ. ಅವರು ಪಾಪ ಬೇಜಾರು ಮಾಡಿಕೊಂಡು ನೀವೇನು ತಲೆ ಕೆಡಿಸ್ಕೋಬೇಡಿ, ಈ ಜವಾಬ್ದಾರಿನ ನಮ್ಮ ಸಿದ್ದೇಗೌಡನ್ ಕೊಡ್ತೀನಿ, ಅವ್ನು ಮಾಡ್ಕೊಡ್ತೀನಿ ಅಂದರು. ಆಗ ನನಗೆ ಸಮಾಧಾನ ಆಯ್ತು ನೋಡು. ನನಗೂ ಸಿದ್ದೇಗೌಡನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ರೀ. ನನ್ನ ಕಷ್ಟ ಕಾಲದಲ್ಲಿ ಅವನು ತುಂಬ ಸಹಾಯ ಮಾಡಿದ್ದಾನೆ. ಈ ವಿಷಯದಲ್ಲಿ ಅವನು ಖಂಡಿತ ಸಹಾಯ ಮಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ನನಗೂ ಸಿದ್ದು ಬಗ್ಗೆ ನಂಬಿಕೆ ಇದೆ ಲಕ್ಷ್ಮಿ. ಪಾಪ ಬೀಗರು ಸಮಾವೇಶ ಮಾಡ್ಬೇಕಂತ ಅನ್ಕೊಂಡಿದ್ರಲ್ಲ, ಅದಿಷ್ಟಲ್ಲಿ ಆಗೋಗ್ಬಿಟ್ಟಿದ್ರೆ ಎಲ್ಲರೂ ಖುಷಿಯಾಗಿರೋದು. ಅವತ್ತೇ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗೋಯ್ತು ಲಕ್ಷ್ಮಿ. ಅಯ್ಯೋ, ಏನ್ ಹೇಳ್ತಾ ಇದ್ದೀರಾ? ಛೇ, ಪಾಪ ನಮ್ ಬೀಗರು ರಾಜಕೀಯದಲ್ಲಿದ್ದು ಜನರಿಗೆ ಎಷ್ಟು ಒಳ್ಳೇದ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೀಗಾಗಿದ್ದನ್ ಕೇಳಿ ತುಂಬಾ ಬೇಜಾರಾಗ್ತಿದೆ ರೀ. ಹೌದು ಲಕ್ಷ್ಮಿ, ಅವತ್ತು ನಡಿಬೇಕಾದ ಸಮಾವೇಶನ ನಾಳೆ ಇಟ್ಕೊಂಡಿದಾರಂತೆ. ಬೀಗರು ಫೋನ್ ಮಾಡಿ ಎಲ್ಲರೂ ತಪ್ಪದೇ ಬರಬೇಕು ಅಂತ ಹೇಳಿದ್ದಾರೆ. ಎಲ್ಲರೂ ಹೋಗೋಣ, ಅವ್ರಿಗೂ ಖುಷಿ ಆಗುತ್ತೆ. ಆಗ್ಲಿ, ಖಂಡಿತ ಹೋಗೋಣ ರೀ. ನಮ್ ಸಿದ್ದು ಮುಂದಾಳತ್ವದಲ್ಲಿ ನಡೀತಿದೆ ಅಂದ್ಮೇಲೆ ಹೋಗ್ಲೇಬೇಕು. ಇಲ್ದೆ ಹೋದ್ರೆ ಸಿದ್ದು ತುಂಬಾ ಬೇಜಾರ್ ಮಾಡ್ಕೋತಾನೆ. ಹೌದೌದು, ನಿನ್ ಕ್ಲೋಸ್ ಫ್ರೆಂಡ್ ಅಲ್ಲ ಅವನು, ಹೋಗದೆ ಇದ್ರಾಗತ್ತಾ? ಜೊಮೆ ಅರೇಂಜ್ಮೆಂಟ್ ಎಲ್ಲ ಹೆಂಗದಪ್ಪ? ಚೆನ್ನಾಗದ? ನೀನು ಮಾಡಿದ್ಯಾ ಅಂದಮೇಲೆ ಅದ್ರ ಬಗ್ಗೆ ಮಾತಾಡೋಕ್ಕಾಗುತ್ತೇನೆಯಾ? ಈ ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ತಾ ಇದ್ರೆ ಈ ಅರೇಂಜ್ಮೆಂಟ್ಸಲ್ಲೇ ನಮ್ಮ ಮಕ್ಳ ಮದುವೆ ಮಾಡಿ ಮುಗಿಸ್ಬಿಡೋಣ ಅನ್ನಿಸ್ತಾ ಇದೆ. ತೆಗಿ ಮುನ್ಸಮೆ, ಅದೇನು ಮಾತು ಅಂತ ಆಡ್ತೀಯ? ಇದು ಯಾವ ಅರೇಂಜ್ಮೆಂಟು ಅಂತ ನಮ್ಮ ಮಕ್ಕಳ ಮದುವೆ ಇಲ್ಲಿ ಮಾಡ್ಬೇಕು ಹೇಳೋ? ನಮ್ಗಿಬ್ಬರಿಗೂ ಇರೋ ಸ್ಟೇಟಸ್ಗೆ ಇದಕ್ಕಿಂತ ಅದ್ದೂರಿಯಾಗಿ ಮದುವೆ ಮಾಡ್ಬೇಕಣಯ್ಯ. ಇದೇನೇ ಇದ್ರೂ ನಮ್ದೆರಡೂ ಕುಟುಂಬ ಒಂದಾಗಿದ್ದೀವಿ ಅಂತ ತೋರ್ಸ್ಕೊಳಕ್ಕೆ ಮಾಡಿರೋ ಸಮಾರಂಭ ಆಟಯ್ಯ. ನೀನು ಹೇಳೋದು ಸರಿಯಾಗಿದೆ. ನಾವು ಅಂದ್ಕೊಂಡಾಗ ಇದೊಂದು ಸಮಾವೇಶ ಚೆನ್ನಾಗಿ ಆಗ್ಬಿಟ್ರೆ ಅಷ್ಟೇ ಸಾಕಣಯ್ಯ. ನೀನು ಯಾಕೆ ತಲೆ ಕೆಡ್ಸ್ಕೊತ ಮುಂಚೆಮೆ? ನಾನು ಇಲ್ವೇ? ಎಲ್ಲ ನಾವು ಅಂದ್ಕೊಂಡಂಗೆ ಆಯ್ತದೆ. ಹಾಳಾದ್ದು ಈ IT ರೈಡ್ ಒಂದಾಗಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆಲ್ಲ ಮುಗಿದೋಗಿರೋದು. ಇದೆಲ್ಲ ಈ ವಿರೋಧ ಪಕ್ಷದವ್ರ ಕೈವಾಡ ಕಣಯ್ಯ. ನನಗೊಂದು ಕ್ಲೂನು ಸಿಕ್ಕದೆ ನಿನ್ನ ಮನೆ ರೈಡ್ ಮಾಡಿಸ್ಬಿಟ್ರಲ್ಲ. ಇರಲಿ, ಇದೊಂದು ಎಲೆಕ್ಷನ್ ಮುಗಿಲಿ, ಆಮೇಲೆ ಇದಕ್ಕೆಲ್ಲ ಏನು ಮಾಡಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು. ಅದಕ್ಕೆ ಅಲ್ವೇ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು. ಲೇ ಮುರುಗೋಡ, ಎಲ್ಲ ವ್ಯವಸ್ಥೆ ಆಯ್ತಾಯ್ತಲ್ಲ? ಎಲ್ಲ ಆಗೋಗಿದೆ ಕಣಪ್ಪಯ್ಯ. ಆಮೇಲೆ ನಮ್ಮನೆ IT ರೈಡ್ ಆಯ್ತಲ್ಲ, ಅದು ಜನಗಳ ಮನಸ್ಸಿನ ಮೇಲೆ ಏನು ಪ್ರಭಾವ ಬೀರಿಲ್ಲ ತಾನೆ? ಆಮೇಲೆ ನಾವು ಅಂದ್ಕೊಂಡಾಗೆಲ್ಲ ಜನ ಸಮಾವೇಶಕ್ಕೆ ಬಂದವರಲ್ಲ. ದಣ್ಯಾರ, ಎಲ್ಲ ರಾಜಕೀಯ ವ್ಯಕ್ತಿಗಳ ಮೇಲೆ ರೇಡ್ ಆಗೋದು ಮಾಮೂಲಿ ಮಾತ್ರಿ. ಆದ್ರೆ ನಿಮ್ಮ ಮನೆ ಮೇಲೆ ರೇಡ್ ಆಗಿದ್ದು ಒಂದು ಮಾತು ನೋಡಿ ವಿಶೇಷ ಐತ್ರಿ ದಣ್ಯಾರ. ಅದೇನು ಸರಿಯಾ ಬಗಳ ದಣ್ಯಾರ, ಈ ರೇಡ್ ಆದಮೇಲೆ ಜನಸಾಮಾನ್ಯರು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಗೌರವನ ಬದಲಿ ಆಗೈತ್ರಿ. ಇಷ್ಟು ದಿವಸ ಜನ ನೀವು ರೊಕ್ಕ ಮಾಡ್ಯಾರ ಅಂತ ತಿಳ್ಕೊಂಡಾರ. ಆದರೆ ಈ ರೇಡ್ ಆದಮೇಲೆ ಜವರೇಗೌಡ ರೊಕ್ಕ ಮಾಡಿಲ್ಲ, ಜನಸೇವೆಗೋಸ್ಕರ ತನ್ನ ಜೀವನ ಮುಡುಪಾಗಿಟ್ಟಾನಂತ ತಿಳ್ಕೊಂಡಾರ್ರಿ ದಣ್ಯಾರ. ಹೌದು ಜವರೇಗೌಡ, ಈ ಮಾತನ್ನ ನಾನು ಕೇಳ್ಪಟ್ಟೆ. ಜನರು ನಿಮ್ಮ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ. ಅದು ನನಗೆ ಚೆನ್ನಾಗಿ ಗೊತ್ತದೆ. ಆಮೇಲೆ ಮುಂಚೆ
ಜನಗಳು ನಮ್ಮ ಮೇಲೆ ಇಟ್ಟು ನಂಬಿಕೆನ ಉಳಿಸ್ಕೋಬೇಕಲ್ಲೇನಪ್ಪ. ನೀವೇನು ಚಿಂತೆ ಮಾಡಬೇಡಿ ಕಣಪ್ಪಯ್ಯ, ಈ ಸಮಾವೇಶ ಒಂದು ಮುಗಿಲಿ, ನೀವಿಬ್ರು ಒಂದಾಗಿರೋದು ನೋಡಿ ನಿಮ್ಮ ಬೆಂಬಲ ಇನ್ನೂ ಜಾಸ್ತಿ ಆಯ್ತದೆ. ಅದಕ್ಕೆ ಅಲ್ವಲ್ಲ ನಾನು ಇಷ್ಟು ಕಷ್ಟಪಟ್ಟು ಇಷ್ಟೊಂದು ಅದ್ದೂರಿಯಾಗಿ ಸಮಾವೇಶ ಮಾಡ್ತಾ ಇರೋದು. ಆಮೇಲೆ ನಾವು ಅನ್ಕೊಂಡಂಗೆ ಆಯ್ತದ ಕಳ್ಳ, ಆಮೇಲೆ ನಮ್ಮನ್ನು ಹಿಡಿಯೋರು ಯಾರು ಇರಕ್ಕಿಲ್ಲ. ಏನು ಮುಂಚಾನೆ ಗುರುಗಳೇ, ಶುಭವಾಗಲಿ, ಒಳ್ಳೇದಾಗಲಪ್ಪ, ದೇವ್ರು ಒಳ್ಳೇದು ಮಾಡಲಿ. ಗುರುಗಳೇ, ಏನು ನಡೀತಾ ಇದೆ ಅಂತ ನಿಮಗೆ ಎಲ್ಲ ಚಂದ ಗೊತ್ತದೆ. ಈಗ ನಾನು ಏನು ಮಾಡಬೇಕು ಏನು ಬಿಡಬೇಕು ನನಗೊಂದು ಗೊತ್ತಾಯ್ತಲ್ಲ. ಕೆಟ್ಟ ಉದ್ದೇಶ ಇಟ್ಕೊಂಡಂತೂ ನಾನು ಏನು ಮಾಡ್ತಾನಲ್ಲ. ಈಗ ಅದರಿಂದ ಎಲ್ರಿಗೂ ಬೇಜಾರಾಯ್ತದೆ, ಎಲ್ರ ಮನ್ಸಿಗೂ ನೋವಾಗದೆ. ಈಗ ಮುಂದೆ ಹೆಂಗೆ, ಮುಂದೆ ಏನು ಮಾಡಬೇಕು ಅನ್ನೋ ಯಾವ ದಾರಿನೂ ನನಗೆ ಕಾಣಿಸ್ತಿಲ್ಲ ಗುರುಗಳೇ. ಈಗ ಬೇರೆ ನಾನು ಸಮಾವೇಶಕ್ಕೆ ಹೋಯ್ತವನೆ. ಈಗಾಗಲೇ ನಮ್ಮ ಅಪ್ಪಾಜಿ ಅವ್ವ ಮನೆಯವರು ಎಲ್ಲರೂ ಸಮಾವೇಶಕ್ಕೆ ಹೋಗೋರೆ. ನಮ್ಮ ಮನೆ ಮುಂದೆನೆ ದೇವ್ರು ಸಿಕ್ಕಂಗೆ ನಂಗೆ ಸಿಕ್ಕಿದ್ರಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಗುರುಗಳೇ, ಮುಂದೆ ಏಕೆ ನಾನು ಏನು ಮಾಡಬೇಕು ಅರ್ಥ ಆಗೋ ಥರ ಹೊಸ ತಿಳಿಸಲಿ ಗುರುಗಳೇ. ನಾನು ನಿನಗೆ ಅವತ್ತೇ ಹೇಳಿದೆ, ಈಗ ಎಲ್ಲವೂ ನಿನ್ನ ನಿರ್ಧಾರದ ಮೇಲೆ ನಿಂತಿದೆ ಅಂತ. ಧೈರ್ಯಂ ಸರ್ವತ್ರ ಸಾಧನಂ. ನಾವೇನಾದರೂ ಪಡ್ಕೋಬೇಕು ಅಂದರೆ ಒಂದು ಹೆಜ್ಜೆ ನಾವೇ ಮುಂದಿಡಬೇಕು. ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ. ನೀನು ಆ ಹುಡುಗಿಗೆ ಗೊತ್ತಿಲ್ಲದೆ ಇರೋ ಹಾಗೆ ತಾಳಿ ಕಟ್ಟಿರಬಹುದು, ಆದರೆ ಅದು ಸುಮ್ಮನೆ ನಡೆದಿರಲ್ಲ. ಆ ದೈವ ಪ್ರೇರಣೆ ಇಲ್ಲದೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಋಣಕ್ಷಯ ಯಾಯಂತಿ ಕಾತತ್ರ ಪರಿವೇದನ ಅನ್ನೋ ಹಾಗೆ ಎಲ್ಲವೂ ಋಣಾನುಬಂಧದ ಮೇಲೆ ನಡೆದಿರುತ್ತೆ. ಅಲ್ಲೊಂದು ಹೆಣ್ಣು ಇಲ್ಲೊಂದು ಹೆಣ್ಣು, ಎರಡು ದೋಣಿ ಮೇಲೆ ಪ್ರಯಾಣ ಬೇಡ ಬೇಡ. ದೃಢ ನಿರ್ಧಾರ ಮಾಡಿ ನಿನ್ನ ಪತ್ನಿ ಉಳಿಸ್ಕೋ. ನಿನ್ನ ಪತ್ನಿ ನಿನ್ನ ಜವಾಬ್ದಾರಿ. ನೀನೇ ಅವಳ ರಕ್ಷಣೆ ಮಾಡಬೇಕು. ನೀನು ಮಾತ್ರ ನೀನು ಬಯಸಿದ್ದೆಲ್ಲ ಸಿಕ್ಕತ್ತೆ. ಧೈರ್ಯವಾಗಿ ನೀನು ನನ್ಗಿವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಾನು ಅನ್ಕೊಂಡಿದ್ ಎಲ್ಲ ಆಗ್ತಾ ಇದೆ ಕಣೆ. ಇವತ್ತು ಸಮಾವೇಶದಲ್ಲಿ ಸಿದ್ದು ಪೂರ್ವಿ ಜೊತೆ ಮದ್ವೆ ಅಂತ ಅನೌನ್ಸ್ ಆಗ್ಬಿಟ್ರೆ ಒಂದ್ ರೀತಿ ಅವರಿಬ್ರು ಮದ್ವೆ ಆದಾಗೆ. ಆಮೇಲೆ ನಾನ್ ಅನ್ಕೊಂಡಿರೋ ಪ್ರಾಜೆಕ್ಟ್ ಈಸಿಯಾಗಿ ಓಕೆ ಆಗ್ಬಿಡುತ್ತೆ. ನೀಲು, ಇದಕ್ಕೆಲ್ಲ ಕಾರಣ ನೀನು. ನಿನ್ ಸಪೋರ್ಟ್ ಸಜೆಷನ್ ಇಲ್ಲದೆ ಹೋಗಿದ್ರೆ ಇಲ್ಲಿವರೆಗೂ ಇಷ್ಟೆಲ್ಲ ಸಾಧಿಸೋದಕ್ಕೆ ಆಗ್ತಾನೆ ಇರ್ಲಿಲ್ಲ ಕಣೆ. ಥ್ಯಾಂಕ್ ಯು ಸೋ ಮಚ್. ಯಾಕೆ ಡಲ್ ಆಗಿದ್ಯಾ? ಈ ಸಮಾವೇಶ ನಡೀತಿರೋದು ನಿನ್ಗೆ ಇಷ್ಟ ಇಲ್ಲ ಅನ್ನೋ ತರ ನಿಂತಿದ್ಯಾ? ಇಲ್ಲಿ ನನ್ನ ಇಷ್ಟ ಕಷ್ಟಗಳಿಗೆ ಯಾವ ಬೆಲೆ ಇದೆ ಹೇಳು ಸೋಪಿ? ಇನ್ಫ್ಯಾಕ್ಟ್ ಇಲ್ಲಿ ಕೇಳ್ಕೊಂಡು ಪಡ್ಕೊಳ್ಳೋದಕ್ಕಿಂತ ಕಿತ್ಕೊಂಡು ಪಡ್ಕೊಂಡ್ರೇನೆ ಬೆಲೆ ಜಾಸ್ತಿ. ಏನ್ ಹೇಳ್ತಿದ್ಯೆ? ನೀನ್ ಹೇಳ್ತಿರೋದು ನನ್ಗೆ ಅರ್ಥ ಆಗ್ಲಿಲ್ಲ. ಸಮಾವೇಶ ನಡೀತಾ ಇರೋದು ನನಗೂ ಖುಷಿನೇ ಸೋಪಿ. ಆದ್ರೆ ಸಿದ್ದು ಭಾವನಾನ ಪ್ರೀತಿಸ್ತಿರೋದ್ರಿಂದ ಏನೋ ಎಡವಟ್ಟಾಗುತ್ತಾ ಅಂತ ಭಯ ಆಗ್ತಿದೆ. ಸಿದ್ದು ಪೂರ್ವಿ ಮದ್ವೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇವತ್ತಿಲ್ಲೇನೋ ಆಗುತ್ತೆ ಅಂತ ನನ್ನ ಮನ್ಸು ಹೇಳ್ತಿದೆ. ವಾಟ್? ಈ ಮನೆಯವ್ರ ಬಗ್ಗೆ ಎಲ್ಲ ಗೊತ್ತಿರೋ ನೀನೇ ಹೇಳಿದ್ರೆ ಹೇಗೆ? ಅದ್ ಸರಿ, ಈ ಟೈಮಲ್ಲಿ ನಿನ್ಗಿಂತ ಡೌಟ್ ಯಾಕೆ ಬಂತು?
ಆಟಗಾರನಿಗೆ ಆಟಗಾರರ ಬಗ್ಗೆ ಗೊತ್ತಿರಲ್ವಾ ಸೋಪಿ? ಇದು ಹಾಗೆ. ಸಿದ್ದು ಭಾವನಾನ ಲವ್ ಮಾಡ್ತಿರೋದ್ರಿಂದ ಈ ಮದುವೆ ವಿಚಾರನ ಇಲ್ಲಿ ಅನೌನ್ಸ್ ಮಾಡ್ತಾರೆ ಅಂತ ಗೊತ್ತಾದಾಗಿಂದ ಏನೋ ಒಂಥರ ಇದ್ದಾನೆ. ಅವ್ನು ಯಾವುದ್ರಲ್ಲೂ ಉತ್ಸಾಹನೇ ತೋರಿಸ್ತಾ ಇಲ್ಲ. ಮೋಸ್ಟ್ ಇಂಪಾರ್ಟೆಂಟ್ಲಿ ಅವನ ಮದುವೆ ವಿಚಾರನ ಅವನೇ ಇಲ್ಲಿ ಬಂದು ಅನೌನ್ಸ್ ಮಾಡಬೇಕಿತ್ತು. ಆದರೆ ಅವನೇ ಇಲ್ಲೂ ಬಂದಿಲ್ಲ ಅಂತ ಅಂದರೆ ಅನುಮಾನ ಬರಲ್ವಾ? ಅಂದ್ರೆ ಇವಾಗ ಭಾವನಾ ಏನಾದ್ರೂ ಕಿತಾಪತಿ ಮಾಡ್ತಾಳೆ ಅಂತ ಹೇಳ್ತಿದ್ಯಾ? ಅವಳು ಹಾಗೆಲ್ಲ ಏನಾದರೂ ಮಾಡ್ತಾಳೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಸೋಪಿ. ಬಟ್ ನಮ್ಮ ಕೈ ಮೀರಿ ಏನಾದರೂ ನಡೆದ್ರೆ ಅಂತ. ನಿಂಗೆ ಹಾಗೇನಾದ್ರೂ ಅನ್ಸಿದ್ರೆ ಹೇಳು ನೀಲು. ಆ ಭಾವನಾ ಬರೀ ಸಿದ್ದು ಕಣ್ಣಿಗೆ ಮಾತ್ರ ಅಲ್ಲ, ಆ ದೇವ್ರ ಕಣ್ಣಿಗೂ ಕಾಣಿಸ್ದೇ ಇರೋ ಹಾಗೆ ಮಾಡ್ಬಿಡ್ತೀನಿ. ಈ ಸೌಪರ್ಣಿಕ ದಾರಿಗೆ ಅಡ್ಡ ಬರ್ತಿದ್ದಾಳೆ ಅಂತ ಏನಾದ್ರೂ ಗೊತ್ತಾದ್ರೆ ಒಂದು ಸಣ್ಣ ಕ್ಲೂನು ಸಿಗದೆ ಇರೋ ಹಾಗೆ ಅವಳನ್ನ ಇಲ್ಲ ಅನ್ಸ್ಬಿಡ್ತೀನಿ. ಸೋಪಿ, ಹಾಗೆಲ್ಲ ಏನು ಮಾಡೋ ಅವಶ್ಯಕತೆ ಇಲ್ಲ. ಕೋಪದಲ್ಲಿ ಮೂಗು ಕೊಯ್ಕೊಂಡ್ರು ಅಂತಾರಲ್ಲ, ಹಾಗಾಗೋದು ಬೇಡ. ಪೇಷನ್ಸ್ ಇಸ್ ದ ಕೀ ಟು ಸಕ್ಸಸ್ ಅಂತಾರೆ. ಹಾಗೆ ನಾವು ಕೂಡ ಈ ಸಮಾವೇಶ ಮುಗಿಯೋವರೆಗೂ ಪೇಷನ್ಸ್ ಇಂದ ಇರೋಣ. ಆಮೇಲೆ ನಮ್ಮ ಐಡಿಯಾಸ್ನ ಯೂಸ್ ಮಾಡೋಣ. ಏನೋಪ್ಪ, ನನಗಂತೂ ಈ ಸಮಾವೇಶ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಮದ್ವೆ ಅನೌನ್ಸ್ ಮಾಡ್ತಾರೆ ಅಂತ ಕಾಯೋ ಹಾಗಾಗ್ಬಿಟ್ಟಿದೆ. ನಮಸ್ತೆ. ನಮಸ್ಕಾರ. ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ನಮ್ಮನೆ ಕಾರ್ಯಕ್ರಮ ಅಂದಮೇಲೆ ಬರ್ದೇ ಇರೋದಕ್ಕಾಗತ್ತಾ? ಮನೆ ಸಂಭ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಗೆ ಅವಕಾಶ ಸಿಕ್ತಲ್ಲ, ಅದೇ ನಮ್ಮ ಭಾಗ್ಯ. ಅಯ್ಯೋ, ದೊಡ್ಡ ಮಾತು. ದಯವಿಟ್ಟು ಕೂತ್ಕೊಳ್ಳಿ. ಬನ್ನಿ. ಹೋಗೋಣ. ನಮಸ್ಕಾರ. ವೀಣಾ, ಚೆನ್ನಾಗಿದ್ಯಮ್ಮ? ಇದಕ್ಕೆ ಹೇಳೋದು ನಾನು, ಈ ದುಡ್ಡಿರೋರಿಗೆ ಬುದ್ಧಿ ಇರಲ್ಲ ಅಂತ. ಹೌದ್ರಿ, ಪ್ರಪಂಚದಲ್ಲಿ ನಿಮ್ಮನ್ನು ಬಿಟ್ರೆ ಇನ್ನು ಯಾರಿಗೂ ಬುದ್ಧಿ ಇಲ್ಲ. ಈಗಿಲ್ಲ ಅಂಥದ್ದು ಏನಾಗಿದೆ ನೋಡೆ, ಸುಮ್ಮನೆ ಇದಕ್ಕೆಲ್ಲ ಯಾಕೆ ಇಷ್ಟೊಂದು ಖರ್ಚು ಮಾಡಬೇಕು? ಯಾವುದೋ ಬಡವರಿಗೋ ಅಥವಾ ದುಡ್ಡಿಲ್ದಿರೋ ನನ್ನಂಥವ್ರಿಗೆ ಕೊಟ್ಟರೆ ಜೀವನ ಪೂರ್ತಿ ಇವ್ರ ಹೆಸರು ಹೇಳ್ಕೊಂಡು ಊಟ ಮಾಡ್ಬೋದು ತಾನೆ? ನೋಡಿ ಪಾಪ, ಇಷ್ಟು ದಿವಸ ಅವ್ರು ದುಡ್ಡು ಕೊಟ್ಟಿಲ್ಲ ಅಂತ ನೀವೇನು ಊಟನೇ ಮಾಡಿಲ್ಲ. ಫಂಕ್ಷನ್ ಮುಗಿಯೋವರೆಗೂ ತಪ್ಪ ಕೂತ್ಕೊಂಡ್ರೆ ಸರಿ. ಏನ ನೀನು ಮನೇಲಂತೂ ಮರ್ಯಾದೆ ಕೊಡಲ್ಲ, ಹೊರಗಡೆ ಬಂದ್ಮೇಲೆ ಆದ್ರೂ ಮರ್ಯಾದೆ ಕೊಡ್ಬೇಕು ತಾನೆ? ಏಯ್, ಇಲ್ಲಿ ಯಾವ್ದಾರ ದೇವಿ ದೇವಸ್ಥಾನ ಇದೆಯಾ? ಯಾಕ ನಿಮ್ಮ ಮತ್ತಿಗೆ ಒಂದು ತಾಯ್ತ ಕಟ್ಸೋಣ ಅಂತ. ಅಲ್ಲಿ ಫಂಕ್ಷನ್ ನಡೀತಾ ಇದೆ. ಲಕ್ಷ್ಮಿಯವರೇ, ನಮ್ಮ ಸಿಂಚು ಭಾವನನ್ ವಿಷಯನ ಹೇಳಿದ್ಲು. ಅದನ್ನು ಕೇಳಿ ನನಗೆ ಇಷ್ಟು ದುಃಖ ಆಗ್ತಿದೆ. ತಾಯಾಗಿ ನಿಮಗೆಷ್ಟು ನೋವಾಗಿರ್ಬೇಕಲ್ವಾ? ಯಾವುದೂ ನಮ್ಮ ಕೈಯಲ್ಲಿಲ್ಲ ಅಂದಮೇಲೆ ಯಾಕೆ ನಮ್ಮ ಜೀವನದಲ್ಲಿ ಹೀಗಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಭಾವನಾ, ಇವಾಗ ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ. ನಿನ್ನ ಧ್ವನಿಲೇ ಗೊತ್ತಾಗ್ತಿದೆ ನೀನು ಹೇಗಿದೆಯಾ ಅಂತ. 4 ಜನಗಳ ಮುಂದೆ ತಾಳಿ ಕಟ್ಟಿಸ್ಕೊಂಡು ಬಾಳ್ಬೇಕಾದವಳು ತಾಳಿ ಕಟ್ಟೋದು ಯಾರು ಅಂತ ಗೊತ್ತಿಲ್ಲದೆ ನರಳೋದಿದೆಯಲ್ಲ, ಅದು ತುಂಬ ನೋವಿನ ವಿಷಯ ಅಮ್ಮ. ಎಲ್ಲ ನನ್ನ ಹಣೆ ಬರಹ. ಅದಕ್ಕೆ ನೀವು ಯಾಕೆ ಬೇಜಾರು ಮಾಡ್ಕೋತಿದ್ದೀರಾ? ನಾವೇನು ಬಯಸ್ತೀವೋ ಅದು ನಮಗೆ ಸಿಗಲ್ಲ ಅನ್ನೋದಕ್ಕೆ ನಾನೇ ಉದಾಹರಣೆ. ಯಾಕಾಗಿ ಮಾತಾಡ್ತೀಯ ಮಗಳೇ? ಇದ್ರಲ್ಲಿ ನಿಂದೇನೂ ತಪ್ಪಿಲ್ಲ. ನೀನು ಯಾಕೆ ಬೇಜಾರು ಮಾಡ್ಕೊಳ್ತೀಯ? ಈಗ ಬೀಗ್ರ ಹತ್ರ ಎಲ್ಲ ಹೇಳ್ಕೊಂಡಿದ್ದೀವಲ್ವಾ, ಅವರೆಲ್ಲ ಸರಿ ಮಾಡ್ತಾರಮ್ಮ. ಹೌದು ಭಾವನಾ, ನೀನೇನು ಬೇಜಾರು ಮಾಡ್ಕೋಬೇಡ. ನಮ್ಮಪ್ಪ ಖಂಡಿತವಾಗ್ಲೂ ಜೀವನ ಸರಿ ಮಾಡೇ ಮಾಡ್ತಾರೆ ಅಂತ ನಂಬಿಕೆ ನನಗಿದೆ. ಉತ್ಸವಲ್ಲಿ ಅಷ್ಟು ಜನ ಸೇರಿದ್ರು, ಯಾರು ಈ ಕೆಲಸ ಮಾಡಿದಾರಂತ ಹೇಗೆ ಕಂಡುಹಿಡಿಯೋದು? ಭಾವನಾ, ನಿನ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಮ್ಮ? ಇಲ್ಲ ಅಮ್ಮ. ಬೀಗ್ರೆ, ಅವನನ್ನ ಹುಡುಕ್ಸೋ ಪ್ರಯತ್ನ ಮಾಡಲಿಲ್ವಾ? ನಾವು ಅದೇ ಪ್ರಯತ್ನದಲ್ಲಿದ್ದೀವಿ ಬೀಗ್ರೆ.
ಆದ್ರೆ ಅವನು ಎಲ್ಲಿದ್ದಾನೋ ಹೇಗಿದ್ದಾನೋ ನಮ್ಗೇನೂ ಗೊತ್ತೇ ಇಲ್ಲ. ಅವನು ಯಾರು ಅಂತ ನೋಡೋವರೆಗೂ ನಮಗೆ ಸಮಾಧಾನ ಇಲ್ಲ ಬೀಗ್ರೆ. ಯೋಚನೆ ಮಾಡಬೇಡಿ. ದೇವರು ಒಳ್ಳೆಯವ್ರಿಗೆ ಕಷ್ಟಪಟ್ಟರೆ ಅವ್ರ ಜೊತೆಲೇ ಇರ್ತಾನೆ. ಅವನು ಯಾರೇ ಆಗಿದ್ರೂ ಆ ಭಗವಂತನೇ ನಿಮ್ಮ ಮುಂದೆ ತಂದು ನಿಲ್ಲಿಸ್ತಾನೆ. ನಾವು ಅದೇ ನಂಬಿಕೆಯಲ್ಲಿದ್ದೀವಿ ಬೀಗ್ರೆ. ಆ ದಿನ ಯಾವತ್ತು ಬರುತ್ತೋ ಗೊತ್ತಿಲ್ಲ. ನಮ್ಮ ಭಾವನಾ ಜೀವನ ಸರಿ ಹೋದ್ರೆ ನಮ್ಗಷ್ಟೇ ಸಾಕು. ಎಲ್ಲ ಒಳ್ಳೇದಾಗುತ್ತೆ. ಬನ್ನಿ ಕೂತ್ಕೊಳ್ಳಿ.